ಹರೇ ರಾಮ. ಕರುಣ ರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಬರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ನಿರಾಭಾರಿ ಗುರುವಿರಲಿ ಎಮ್ಮ ಮಾನಸದಿ. ಗುರುವನ್ನು ಅರಿಯುವ ಪ್ರಯತ್ನ, ಅರಿವನ್ನು ಕೊಡುವ ಗುರುವನ್ನು ಅರಿಯುವ ಪ್ರಯತ್ನ. ಗುರು ಅರ್ಥವಾಗದೆ ಗುರುಕುಲ ಅರ್ಥವಾಗದು, ಗುರುಕುಲ ಅರ್ಥವಾಗದೆ ಭಾರತ ಅರ್ಥವಾಗದು, ಅನರ್ಥವಾಗಬಹುದು, ಅರ್ಥವಾಗದು. ಗುರುಕುಲದ ಜೀವನಾಡಿ, ಗುರುವಿನ ಸುತ್ತವೇ ಗುರುಕುಲ ಬೆಳೆಯುವಂಥದ್ದು. ಹಾಗಾಗಿ ಗುರುಕುಲವನ್ನು ಅರ್ಥ ಮಾಡಿಕೊಳ್ಳುವ ಭಾಗವಾಗಿ ಗುರುವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ. ಗುರುಕುಲವಿಲ್ಲದೆ ಭಾರತವೆಲ್ಲಿ ಪ್ರವಚನ ಸರಣಿಯಲ್ಲಿ ಕೆಲವಾರು ಪ್ರವಚನಗಳು ಗುರುವಿಗೆ ಸಮರ್ಪಿತ. ಈಗ ಗುರುವಿನ ಬಗ್ಗೆ ಯಾರು ಏನು ಹೇಳುತ್ತಾರೆ ಎನ್ನುವುದಕ್ಕಿಂತ ಗುರು ತನ್ನ ಬಗ್ಗೆ ತಾನೇನು ಹೇಳ್ತಾನೆ ಅನ್ನೋದು ಮುಖ್ಯ. ಇನ್ನೊಂದ್ಸಾರಿ, ಗುರುವಿನ ಬಗ್ಗೆ ಯಾರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಗುರು ತನ್ನ ಬಗ್ಗೆ ತಾನೇನು ಹೇಳ್ತಾನೆ ಅನ್ನೋದು ಮುಖ್ಯ. ಅದಕ್ಕಿಂತಲೂ ಮುಖ್ಯ ಗುರು ಶಬ್ದ ಗುರುವಿನ ಬಗ್ಗೆ ಏನು ಹೇಳ್ತದೆ. ಸುಂದರವಾದ ಶಬ್ದ ಅದು, ಗುರು ಶಬ್ದ. ನಮ್ಮ ಧರ್ಮ ಸಂಸ್ಕೃತಿಯ ನಮ್ಮ ಪರಂಪರೆಯಲ್ಲಿ ಅತ್ಯಂತ ಪ್ರಚಲಿತವಾದ ಪ್ರಸಿದ್ಧವಾದ ಎಲ್ಲರ ಹೃದಯದ ಆಳದಲ್ಲಿ ನಾಲ್ಗೆ ತುದಿಯಲ್ಲಿ ಇರತಕ್ಕಂಥ ಶಬ್ದ ಗುರು ಶಬ್ದ. ಶಬ್ದ ರಚನೆ ಅದ್ಭುತವಾಗಿದೆ. ಒಂದು ಒತ್ತಕ್ಷರ ಇಲ್ಲ, ಒಂದು ಮಹಾಪ್ರಾಣ ಇಲ್ಲ, ಒಂದು ಪರುಷಾಕ್ಷರ. ಪರುಷಾಕ್ಷರ ಅಂದ್ರೆ ಸ್ವಲ್ಪ ಕಠಿಣವಾದಂತಹ ಅಕ್ಷರ, ಅಂಥದ್ದೊಂದು ಶಾ ಉದಾಹರಣೆಗೆ, ಅಂತ ಅಕ್ಷರ ಇಲ್ಲ. ಎಲ್ಲ ಮೃದು ಅಕ್ಷರಗಳು. ಬಾಯಿ ತುದಿಯಲ್ಲಿ, ಒಂದು ಪುಟ್ಟ ಮಗುವಿನ ಬಾಯಿ ತುದಿಯಲ್ಲಿ ಕೂಡ ಬರಬಹುದು. ಅಂತಹ ಒಂದು ಲಾಲಿತ್ಯ ಇರತಕ್ಕಂಥ ಶಬ್ದ, ಲಾಲಿತ್ಯ ಇರತಕ್ಕಂಥ ಒಂದು ಶಬ್ದ ಗುರು ಶಬ್ದ. ಆ ಶಬ್ದ ಗುರುವಿನ ಬಗ್ಗೆ ಏನು ಹೇಳ್ತದೆ ಎನ್ನುವುದನ್ನ ಕೊಂಚ ನೋಡೋಣ. ನೋಡಿ, ಗುರು ಎನ್ನುವಾಗ ಗು ಮತ್ತು ರು ಎರಡು ಸಂಗತಿಗಳಿದೆ. ಅಥವಾ ಗ್, ಉ, ಋ, ಉ, ಈ ನಾಲ್ಕು ಅಕ್ಷರಗಳಿದೆ. ಈ ಗು ಮತ್ತು ರು ಎನ್ನುವುದಕ್ಕೂ ಅರ್ಥ ಇದೆ, ಪ್ರತ್ಯೇಕವಾಗಿ ಗು ಅನ್ನೋದಕ್ಕೂ ಅರ್ಥ ಇದೆ, ಋ ಅನ್ನೋದಕ್ಕೂ ಅರ್ಥ ಇದೆ, ಉಕಾರಕ್ಕೂ ಅರ್ಥ ಇದೆ. ಅದು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ, ಭಾರತದ ಪರಂಪರೆಯ ವೈಶಿಷ್ಟ್ಯ. ಹೀಗೆ ಬೇರೆ ದೇಶ, ಬೇರೆ ಸಂಸ್ಕೃತಿಗಳಲ್ಲಿ ಹೀಗೆ ಅಕ್ಷರಕ್ಕೆ ಅರ್ಥ ಇರೋದಿಲ್ಲ. ರಾಬರ್ಟ್ ಅಂದ್ರೆ ರಾಬರ್ಟ್, ಅಲ್ಲಿ ರಾಕ್ ಏನರ್ಥ, ಬಾಕ್ ಏನರ್ಥ ಅಂದ್ರೆ ಏನರ್ಥವೂ ಇಲ್ಲ, ರಾಬರ್ಟ್ ಅಂತಷ್ಟೇ. ಹಾಗಲ್ಲ ಇದು. ಒಂದು ಶ್ಲೋಕ ಇದನ್ನು ನಿರೂಪಣೆ ಮಾಡಿದೆ. ಗು ಅಂದ್ರೆ ಏನು, ರು ಅಂದ್ರೆ ಏನು. ಪ್ರಸಿದ್ಧವಾಗಿರುವಂತಹ ಶ್ಲೋಕ, ಗುಶಬ್ದಸ್ತು ಅಂಧಕಾರ ಸ್ಯಾತ್. ಗು ಅಂದ್ರೆ ಅಂಧಕಾರ, ಋಷಬ್ದ ತನ್ನಿವರ್ತಕ. ರು ಅಂದ್ರೆ ಅಂಧಕಾರವನ್ನು ಪರಿಹರಿಸುವಂತಹ ಶಕ್ತಿ, ಅಂಧಕಾರವನ್ನು ಕಳೆದು ಬೆಳಗುವ ಬೆಳಕು. ಹಾಗಾಗಿ ಗುರು ಅಂದ್ರೆ ಅಂಧಕಾರ ನಿರೋಧಿ. ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯ ವಿಧೇಯತೆ. ಗುಶಬ್ದಸ್ತು ಅಂಧಕಾರ ಸ್ಯಾತ್, ಋಷಬ್ದ ತನ್ನಿವರ್ತಕ, ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯ ವಿಧೇಯತೆ. ಅಂಧಕಾರವನ್ನು ಕಳೆಯುವುದಕ್ಕಾಗಿಯೇ ಗುರು ಎಂಬ ಶಬ್ದ ವ್ಯುತ್ಪನ್ನವಾಗಿರ್ತಕ್ಕಂಥದ್ದು. ಈಗ ಗು ಅಂದ್ರೆ ಕತ್ತಲೆ ಅಂತ. ಗುಪ್ತ, ಗುಹೆ, ಗುಹ್ಯ, ಗೂಢ, ಅಥವಾ ನಮ್ಮ ಕನ್ನಡದ ಗುಮ್ಮ. ಗುಮ್ಮ ಅಂದ್ರೆ ಕತ್ತಲು ಅಂತ, ಕತ್ತಲಲ್ಲೇ ತಾನೇ ಬರೋದದು. ಹಾಗೆ ಗುಟ್ಟು, ಇಲ್ಲೆಲ್ಲ ನೋಡಿ ಆ ತಿಳಿಯದಿರುವಿಕೆ, ಕತ್ತಲೆ, ಏನೋ ಒಂದು ಕವಿದಿರುವಿಕೆ, ಅದನ್ನು ತೋರಿಸ್ತವೆ ಈ ಶಬ್ದಗಳೆಲ್ಲ. ಗು ಅಂದ್ರೆ ಹಾಗೆ ಅಂತ, ಅದೇನೋ ಮರೆ, ಅದೇನೋ ಕತ್ತಲೆ, ಅದೇನೋ ಆವರಣ ಅಂತ. ರು ಎನ್ನುವಾಗ ಆ ರಮ್ ಎನ್ನುವುದು ಅಗ್ನಿಬೀಜ. ಅದು
ರ ಎಂಬಲ್ಲಿ ಅಗ್ನಿತತ್ವದ ಸಾನ್ನಿಧ್ಯ ಇದೆ. ಹಾಗಾಗಿ ರವಿ, ರಶ್ಮಿ, ರಾಜ. ರಾಜ ಎಂದ್ರೆ ಚಂದ್ರ ಅಂತ ಅರ್ಥ. ರಾಜಿಸುವವನು, ಶೋಭಿಸುವವನು. ದೊರೆ ಎನ್ನುವ ಅರ್ಥದಲ್ಲಿ ಕೂಡ ರಾಜ ಅನ್ನೋ ಪದವನ್ನು ಬಳಸ್ತೇವೆ. ಅಲ್ಲಿ ಕೂಡ ಹಾಗೆ ರಾಜಿಸುವವನು, ಶೋಭಿಸುವವನು. ಸಿಂಹಾಸನ ಮೇರಿ ರತ್ನ ಕಿರೀಟವನ್ನು ಧರಿಸಿ ಮಂಡಿಸಿ ಅವನು ಶೋಭಿಸ್ತಕ್ಕಂಥವನು. ಹಾಗಾಗಿ ಅದಕ್ಕೆ ರಾಜ ಅನ್ನೋ ಶಬ್ದ ಇರ್ತಕ್ಕಂಥದ್ದು. ಹೀಗೆ ಈ ರಾ ಆ ಶಬ್ದದ ವ್ಯಾಪ್ತಿ ಗಮನಿಸಿದಾಗ ಏನೋ ಬೆಳಕು, ಏನೋ ಹೊಳಪು ಅದಿದೆ ಅಲ್ಲಿ ಅಂತ. ಎರಡೂ ಸೇರಿಸಿದಾಗ ಏನಾಗೋದು? ಕತ್ತಲೆ ಬೆಳಕು ಎರಡು ಸೇರಿಸಿದಾಗ ಏನಾಗೋದು? ಗುರು ಅಂದ್ರೆ ಕತ್ತಲೆ ಬೆಳಕು ಎರಡು ಸೇರಿದೆ. ಕತ್ತಲೆ ಬೆಳಕು ಎರಡು ಸೇರಿದ್ರೆ ಏನಾಗುತ್ತೆ? ಕತ್ತಲೆ ನಿವಾರಣೆ ಆಗುತ್ತೆ, ಬೆಳಕು ಉಳ್ಕೊಳ್ಳುತ್ತೆ. ಈಗ ಬೆಳಕಿಗೆ ಕತ್ತಲೆ ಸೇರಿಸಬೇಕಾದ್ರೆ ನೀವು ಕತ್ತಲೆ ಬೆಳಕು ಸೇರಿಸಿ, ಆಗೋ ಪರಿಣಾಮ ಒಂದೇ, ಕತ್ತಲೆಯ ಪರಿಹಾರ ಅದಾಗತ್ತೆ. ಹಾಗಾಗಿ ಗುರು ಅಂದ್ರೆ ಅದೇ ಕತ್ತಲೆಯನ್ನು ಪರಿಹಾರ ಮಾಡತಕ್ಕಂಥ ಬೆಳಕು, ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡ್ತಕ್ಕಂಥ ತತ್ವ, ಶಕ್ತಿ, ವ್ಯಕ್ತಿ. ಗಿರತಿ ಅಜ್ಞಾನಂ ಇತಿ ಗುರು. ಗುರು ಗಿರಣೆ ಎಂಬ ಧಾತು. ಗಿರತಿ ಅಜ್ಞಾನಂ, ಅಜ್ಞಾನವನ್ನು ನುಂಗಿ ಬಿಡ್ತಾನೆ, ಅಜ್ಞಾನವನ್ನು ಇಲ್ಲ ಮಾಡ್ತಾನೆ ಗುರು. ಅಥವಾ ಗೃಣಾತಿ ಉಪದೇಶತಿ ಧರ್ಮಂ. ಗೃಣಾತಿ ಅಂದ್ರೆ ಉಪದೇಶ ಮಾಡ್ತಾನೆ, ಧರ್ಮವನ್ನು ಉಪದೇಶ ಮಾಡ್ತಾನೆ. ಧರ್ಮ ಅಂದ್ರೆ ಏನು? ಯಾವುದು ಸರಿಯೋ ಅದು, ತಪ್ಪಲ್ಲದೆ ಇರ್ತಕ್ಕಂಥದ್ದು, ಅದು ಧರ್ಮ. ಅದನ್ನು ಉಪದೇಶ ಮಾಡ್ತಾನೆ. ಹಾಗಾಗಿ ಗುರು. W.B. ಯೇಟ್ಸ್ ಅವ್ರ ಮಾತು ನೆನಪಾಗುತ್ತೆ ಈ ಸಂದರ್ಭದಲ್ಲಿ. ಅವ್ರೇನು ಹೇಳ್ತಾರೆ? ಎಜುಕೇಶನ್ ಈಸ್ ನಾಟ್ ದ ಫಿಲ್ಲಿಂಗ್ ಆಫ್ ಎ ಪಾರ್ಟ್ ಬಟ್ ದ ಲೈಟಿಂಗ್ ಆಫ್ ಎ ಫೈರ್. ಶಿಕ್ಷಣವೆಂದರೆ ತುಂಬುವುದಲ್ಲ, ಗಡಿಗೆ ಒಳಗೆ ಏನನ್ನು ತುಂಬಿದ ಹಾಗೆ ತುಂಬುವುದಲ್ಲ ವಿದ್ಯಾರ್ಥಿಯಲ್ಲಿ, ಮತ್ತೆ ಬೆಳಗುವುದು, ದೀಪವನ್ನು ಹಚ್ಚುವುದು. ಮಡಿಕೆಯೊಳಗೆ ದೀಪವನ್ನಿಟ್ಟರೆ ಬೆಳಕು ತುಂಬುತ್ತದೆ ನೋಡಿ, ಹಾಗೆ ತುಂಬಿದ್ರೆ ಅಡ್ಡಿ ಇಲ್ಲ. ಆದ್ರೆ ಚೀಲದಲ್ಲಿ ಸಾಮಾನು ತುಂಬಿದಾಗೆ ಇನ್ಫಾರ್ಮೇಶನ್ಸ್ ತುಂಬೋದಲ್ಲ ವ್ಯಕ್ತಿಯಲ್ಲಿ ಅಥವಾ ವಿದ್ಯಾರ್ಥಿಯಲ್ಲಿ. ಬೆಳಗಬೇಕು ಎನ್ನುವಾಗ ಇದೇ ಧ್ವನಿ ಬಂತು. ನಾವೇನು ಗುಶಬ್ದಸ್ತು ಅಂಧಕಾರ ಸ್ಯಾತ್ ಋಷಬ್ದಸ್ತ ನಿವರ್ತಕ ಅಂಧಕಾರ ನಿರೋಧಿತ್ವಾತ್ ಗುರುಡಿತ್ಯ ವಿಧಿಯೇತೆ ಅಂತ ಹೇಳಿದ್ರು. ಅದನ್ನೇ ಅವರು ಇಂಗ್ಲಿಷ್ ಭಾಷೆಯಲ್ಲಿ ಹೇಳಿದ್ದಾರೆ, ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಇನ್ನೂ ಒಂದೆರಡು ಮೂರು ಪ್ರಸಿದ್ಧ ಆಂಗ್ಲ ಸೂಕ್ತಿಗಳು ನೆನಪಾಗ್ತವೆ ನಮಗೆ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಹೇಳಿರ್ತಕ್ಕಂಥದ್ದು, ಡಾರ್ಕ್ನೆಸ್ ಕೆನಾಟ್ ಡ್ರೈವ್ ಔಟ್ ಡಾರ್ಕ್ನೆಸ್. ಕತ್ತಲೆಯಿಂದ ಕತ್ತಲೆಯನ್ನು ಹೊಡೆದೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಓನ್ಲಿ ಲೈಟ್ ಕ್ಯಾನ್ ಡೂ ದಟ್. ಬೆಳಕು ಮಾತ್ರವೇ ಆ ಕೆಲಸವನ್ನು ಮಾಡಬಲ್ಲದು. ಕತ್ತಲೆಯನ್ನು ದೂರ ಮಾಡಲಿಕ್ಕೆ ಕತ್ತಲೆಯಿಂದ ಇಲ್ಲಿ ಸಾಧ್ಯ ಅಂತ. ಹಾಗೆ ದ್ವೇಷವನ್ನು ದ್ವೇಷದಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರೀತಿಯಿಂದ ಸಾಧ್ಯ ಎಂಬುದಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ್ದಾರೆ. ಇದೇ ಒಂದು ದಾರಿಯಲ್ಲಿ ಆ ಮಾತು ಕೂಡ ಬಂದಿದೆ ಅಂತ. ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿದ್ದಾರೆ, ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದ ಡಾರ್ಕ್ನೆಸ್ ಲೇಟ್ ಎ ಕ್ಯಾಂಡಲ್. ಕತ್ತಲೆಗೆ ಶಾಪ ಹಾಕ್ತಾ ಕೂತ್ಕೋಬೇಡ, ಹಚ್ಚು ದೀಪ. ಏನ್ ಪ್ರಯೋಜನ? ಕತ್ತಲನ್ನು ತೆಗೆಡ್ತಾ ಕೂತ್ಕೊಂಡ್ರೆ ದೀಪ ಹಚ್ಚು. ಅದೇ ಗುರು, ಅದೇ ಗುರು, ಹಚ್ಚಿದ ದೀಪ ಗುರು. ಇನ್ನೊಂದು ಸೂಕ್ತಿ, ಅದು ಬಹಳ ಚೆನ್ನಾಗಿದೆ, ಮಾವೋರಿ ಸೂಕ್ತಿ. ಅದೊಂದು ಮಾವೋರಿ ಪ್ರಾವರ್ಬ್. ಟರ್ನ್ ಯುವರ್ ಫೇಸ್ ಟು ದ ಸನ್ ಅಂಡ್ ದ ಶಾಡೋಸ್ ಫಾಲ್ ಬಿಹೈಂಡ್ ಯು. ಸೂರ್ಯನ ಕಡೆ ಮುಖ ಮಾಡು, ನೆರಳು ಹಿಂದಕ್ಕೆ ಬೀಳುತ್ತೆ, ಹಿಂದಕ್ಕಾಗುತ್ತೆ ನೆರಳು. ಸೂರ್ಯನ ಕಡೆ ಮುಖ ಮಾಡು, ಬೆಳಕಿನ ಕಡೆ ಮುಖ ಮಾಡು. ಇವೆಲ್ಲವನ್ನೂ ನೆನಪಿಸ್ಕೊಳ್ತೇವೆ. ಯಾಕೆಂದ್ರೆ ಇವೆಲ್ಲ ಅದೇ ಧಾಟಿಯಲ್ಲಿವೆ, ಅದೇ ದಾರಿಯಲ್ಲಿವೆ ಈ ಸೂಕ್ತಿಗಳೆಲ್ಲ. ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಆಲೋಚನೆಗಳು ಒಂದೇ ರೀತಿ ಬಂದಿದ್ದಾವೆ. ದೊಡ್ಡವರು ಅವರ ಚಿಂತನೆ ಒಂದೇ ದಿಕ್ಕಿನಲ್ಲಿ ಸಾಗಿದೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು. ಆದರೆ ಈ ಎಲ್ಲ ಉದಾಹರಣೆಗಳು ಹೇಳಿದ ಮತ್ತು ನಮಗೆ ತೃಪ್ತಿ ಇಲ್ಲ. ಇನ್ನೊಂದು ಉದಾಹರಣೆ ಹೇಳಬೇಕು ನಾನು, ಅದು ಶಂಕರಾಚಾರ್ಯರದ್ದು. ಶಂಕರಾಚಾರ್ಯರು ದಕ್ಷಿಣಾಮೂರ್ತಿಯನ್ನು ವರ್ಣನೆ ಮಾಡ್ತಾರೆ. ನಮ್ಮಲ್ಲಿ ಗುರುತ್ವದ ಪ್ರತೀಕ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಪರಮಗುರು, ಶಿವನ ಗುರು ಸ್ವರೂಪ. ಆ ದಕ್ಷಿಣಾಮೂರ್ತಿಯನ್ನು ಅನೇಕ ಶ್ಲೋಕಗಳಿಂದ ವರ್ಣನೆ ಮಾಡ್ತಾರೆ ಶಂಕರಾಚಾರ್ಯರು. ಅದರಲ್ಲಿ ಒಂದು ಅದ್ಭುತವಾಗಿದೆ. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾ ಭಾಸ್ವರಂ
ಜ್ಞಾನಂ ಯಸ್ಯತು ಚಕ್ಷುರಾದಿ ಕರ್ಣದ್ವಾರ ಬಹಿಸ್ಪಂದತೆ. ಶಂಕರರ ಕಲ್ಪನೆಯ ಚಮತ್ಕಾರವನ್ನು ನಾವಿಲ್ಲಿ ಕಾಣಬಹುದು. ಒಂದು ಗಡಿಗೆ, ಆ ಗಡಿಗೆಗೆ ಅನೇಕ ರಂಧ್ರಗಳಿದ್ದಾವೆ. ಒಂದು ಗಡಿಗೆಗೆ ವಿನ್ಯಾಸದ ರಂಧ್ರಗಳು. ಕೆಲವು ಸಾರಿ ಗಡಿಗೆಗೆ ಆ ರೀತಿ ವಿನ್ಯಾಸದ ಒಂದು, ಈಗ ಉದಾಹರಣೆಗೆ ನಕ್ಷತ್ರದ ಆಕಾರದಲ್ಲಿ ಒಂದು ರಂಧ್ರ, ತ್ರಿಕೋಣ ಆಕಾರದಲ್ಲಿ ಒಂದು ರಂಧ್ರ, ಚೌಕ ಆಕಾರದಲ್ಲಿ ಒಂದು ರಂಧ್ರ, ಸುಂದರವಾದ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಅನೇಕ ರಂಧ್ರಗಳಿರ್ತಕ್ಕಂಥ ಒಂದು ಗಡಿಗೆ ಅಂತ ಭಾವಿಸ್ತೇನೆ ನೀವು. ಆ ಗಡಿಗೆಯೊಳಗೆ ದೀಪ ಹಚ್ಚಿಟ್ರೆ ಹೇಗಿರ್ತದೆ? ಗುರು ಹಾಗಿರ್ತಾನೆ. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾ ಭಾಸ್ವರಂ. ಹಲವು ರಂಧ್ರಗಳುಳ್ಳ ಗಡಿಗೆಯೊಳಗಿನ ಮಹಾದೀಪದ ಪ್ರಭೆ. ಅದರಂತೆ ಜ್ಞಾನ ಯಾರದಿದೆಯೋ, ಅಂದರೆ ಗುರುವಿನ ದೇಹ ಘಟ, ದೇಹವನ್ನು ಘಟಕ್ಕೆ ಹೊಲಿಸಿದ್ದಾರೆ ನೋಡಿ ನಮ್ಮಲ್ಲಿ. ದೇಹ ಘಟ ಅಂತ ಅನ್ಕೊಳ್ಳಿ. ಅಲ್ಲಿ ಈ ಕಣ್ಣು, ಕಿವಿ ಇವೆಲ್ಲವೂ ಕೂಡ ರಂಧ್ರಗಳು, ಬಗೆ ಬಗೆಯ ವಿನ್ಯಾಸದ ರಂಧ್ರಗಳು. ಇಲ್ಲಿ ಬೇರೆ ಬೇರೆ ವಿನ್ಯಾಸಗಳೆಲ್ಲ ಇದ್ದಾವೆ. ಗೋಲ ಇದೆ, ತ್ರಿಕೋಣ ಇದೆ, ಚೌಕ ಇದೆ, ಎಲ್ಲ ಇದೆ. ಈ ಮೂಗು ಒಂದು ತ್ರಿಕೋಣ ಇದೆ ಒಂದು ರೀತಿಯಿಂದ, ಕಣ್ಣು ಅಂದ್ರೆ ಗೋಲ, ಬೇರೆ ಬೇರೆ ವಿನ್ಯಾಸಗಳಿದ್ದಾವೆ. ಹಾಗೆ ಬಗೆ ಬಗೆಯ ವಿನ್ಯಾಸದ ಈ ರಂಧ್ರಗಳು, ಈ ತೂತುಗಳು ಇರ್ತಕ್ಕಂಥ ಘಟ, ಅದರೊಳಗೆ ಜ್ಞಾನಪ್ರಭೆ, ಮಹಾಜ್ಞಾನ, ಅದು ಈ ಎಲ್ಲ ರಂಧ್ರಗಳಿಂದ, ಎಲ್ಲ ಇಂದ್ರಿಯಗಳಿಂದ ಹೊರಗೆ ಹರಿದು ಹೋಗ್ತಾ ಇದೆ. ಜ್ಞಾನಂ ಯಸ್ಯತು ಚಕ್ಷುರಾದಿ ಕರ್ಣದ್ವಾರ ಬಹಿಸ್ಪಂದತೆ. ಯಾವನ ಜ್ಞಾನವು ಅವನ ಕಣ್ಣು ಕಿವಿಗಳ ಮೂಲಕ, ಅವನ ಸರ್ವೇಂದ್ರಿಯಗಳ ಮೂಲಕ ಹೊರಸೂಸುತ್ತದೆಯೋ ಅಂಥ ಗುರು. ಎಷ್ಟು ಅದ್ಭುತವಾಗಿದೆ ನೋಡಿ ಈ ಉದಾಹರಣೆ. ಕತ್ತಲೆಯಲ್ಲಿ ಒಂದು ಗಡಿಗೆಯೊಳಗೆ ದೀಪ, ಗಡಿಗೆಯಲ್ಲಿ ಹಲವಾರು ರಂಧ್ರಗಳು, ಅಲ್ಲಿಂದ ಬೆಳಕು ಹೊರಬರುವ ಹಾಗೆ ಯಾವ ಮಹಾಪುರುಷನ ಸರ್ವೇಂದ್ರಿಯಗಳಿಂದ ಅರಿವು ಎಲ್ಲೆಡೆ ಹರಿತಾ ಇದೆಯೋ ಅಂಥ ಗುರು. ನಾವು ಬಲ್ಲೆ ಎಂಬ ಭಾವ ಅಂತ ಆಡ್ತೇವೆ. ಗೊತ್ತು, ನನಗೆ ಗೊತ್ತಾಯಿತು, ಜಾನಾಮಿ. ಈ ಗೊತ್ತಾಯಿತು ಎನ್ನುವಾಗ ಅರಿವು ಮತ್ತು ಅರಿವಿನ ಅರಿವು ಎರಡೂ ಇದೆ ಅಲ್ಲಿ. ಅರಿವು ಗುರು, ಅರಿವಿನ ಅರಿವು ನಮಗೆ ಬರ್ತದೆ. ನಾ ತಿಳ್ಕೊಂಡೆ, ನನ್ಗೆ ಗೊತ್ತಾಯಿತು ಎನ್ನುವಾಗ ನಮ್ಮ ಅರಿವಿನ ಅರಿವು ನಮಗೆ ಬರ್ತಕ್ಕಂಥದ್ದು. ಈಗ ಒಂದು ವಸ್ತುವಿನ ಅರಿವು ಬರೋದು ಬೇರೆ, ಒಂದು ವಸ್ತು ಗೊತ್ತಾಗೋದು ಬೇರೆ, ಗೊತ್ತಾಗೋದು ಬೇರೆ ಅಂತ. ಅರಿವಿನ ಅರಿವು ಅದು ಅಂತ. ಈ ಅರಿವಿನ ಅರಿವು ಅಂತ ಬಂದಾಗ ಭಾನ ಮತ್ತು ಅನುಭಾನ ಅಂತ, ಅಂದ್ರೆ ಅರಿವಿನ ಅರಿವು. ಆ ಅರಿವು ಗುರು, ಅರಿವಿನ ಅರಿವಿನಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಆ ಗುರುವಿನ ಸುತ್ತಲೇ ನಾವು ಸುತ್ತಾ ಇದ್ದೇವೆ, ಗುರುವಿನ ಹಿಂದೆ ನಾವೆಲ್ಲ ಇದ್ದೇವೆ. ಅವನ ಬೆಳಕೆ ನಮ್ಮೆದರ ಬೆಳಕು ಎಂಬುದಾಗಿ ಶಂಕರರು ಜಾನಾಮೀತಿ ತಮೇವ ಭಾಂತಮನುಭಾತ್ಯೇತತ್ ಸಮಸ್ತಂ ಜಗತ್ತು ತಸ್ಮೈ ಶ್ರೀ ಗುರುಮೂರ್ತಿಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಿಯೇ ಎಂಬುದಾಗಿ ದಕ್ಷಿಣಾಮೂರ್ತಿಯನ್ನು ಸ್ತುತಿಸಿದ್ದಾರೆ. ಬದುಕಿಗೆ ಅರಿವೇ ದೊಡ್ಡ ಕೊಡುಗೆ, ಅರಿವಿಗಿಂತ ದೊಡ್ಡ ಕೊಡುಗೆ ಬೇರೆ ಯಾವುದೂ ಇಲ್ಲ. ಅದನ್ನು ಕೊಡುವವನು ಗುರು. ಅರಿವು ಎಷ್ಟು ಮುಖ್ಯ ಅಂದರೆ, ಬೆಳಕಿಲ್ಲದ ಬದುಕನ್ನು ಕಲ್ಪಿಸಿಕೊಳ್ಳಲಾದರೂ ಸಾಧ್ಯವೇ? ಕಲ್ಪನೆ ಮಾಡಿಕೊಳ್ಳಿ, ಬೆಳಕೇ ಇಲ್ಲ. ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಬೆಳಕು ಬೇಕು. ಕಲ್ಪನೆ ಇಲ್ಲಾದ್ರೂ ಬೆಳಕು ಬೇಕು ಅಂತ ಇದ್ರೆ ಕಲ್ಪನೆ ಕೂಡ ಬರೋದಿಲ್ಲ. ಬರೀ ಕತ್ಲದೇನು ಕಲ್ಪನೆ ಮಾಡ್ತೀರಿ. ಅಂತೆಯೇ ಅರಿವಿಲ್ಲದ ಅಂತರಂಗವನ್ನು ಕೂಡ ಕಲ್ಪಿಸಿಕೊಳ್ಳಲಾಗದು. ನಮ್ಮ ಅಂತರಂಗ, ನಮ್ಮ ಮನಸ್ಸು ಇದೆಯಲ್ಲ, ಅಲ್ಲಿ ಏನೂ ಅರಿವೇ ಇಲ್ಲ ಅಂದ್ರೆ ಬೆಳಕಿಲ್ಲದ ಪ್ರಪಂಚದಾಗ ಆಗಿಬಿಡ್ತದೆ ಅದು. ಕಲ್ಪನೆ ಮಾಡ್ಕೊಳ್ಳಿ, ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ನಕ್ಷತ್ರಗಳ ಬೆಳಕಿಲ್ಲ, ಅಗ್ನಿಯ ಬೆಳಕಿಲ್ಲ, ವಿದ್ಯುತ್ತಿನ ಬೆಳಕಿಲ್ಲ, ಯಾವ ಬೆಳಕೂ ಇಲ್ಲ. ಹೆಜ್ಜೆ ಕಿತ್ತು ಮುಂದೆ ಇಡೋದಾದ್ರೂ ಹೇಗೆ? ಹೆಜ್ಜೆಯಿಂದ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅಂತ ವಾತಾವರಣದಲ್ಲಿ. ಹಾಗೆ ಅಂತರಂಗದಲ್ಲಿ ಅರಿವು ಇಲ್ಲದೆ ಇದ್ರೆ ಬದುಕಿನಲ್ಲಿ ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಬದುಕಿನ ನಂತರ ಬೇಕು ಗುರು ಅನ್ನೋದಷ್ಟೇ ಅಲ್ಲ, ಬದುಕಿರುವಾಗಲೂ ಕೂಡ ಗುರು ಬೇಕು ಅಂತ. ಯಾಕೆಂದ್ರೆ ಹೆಜ್ಜೆ ಮುಂದಿಡಬೇಕಾದ್ರೆ ಅರಿವು ಬೇಕು, ಎಲ್ಲಿಡ್ಲಿ ಆ ಹೆಜ್ಜೆಯನ್ನು. ಇಷ್ಟು ಮುಖ್ಯ ಗುರು ಎಂದ್ರೆ. ಏನಿದ್ದರೇನು ಜೀವನದಲ್ಲಿ ಅದ್ರ ಅರಿವೇ ಇಲ್ಲದೆ ಇದ್ರೆ ಏನಿದ್ದರೇನು?
ಎಂಥ ಸಂಪತ್ತಿದ್ರೇನು, ಎಂಥ ರತ್ನಗಳಿದ್ರೇನು, ಅದು ಇದೆ ಅಂತಲೇ ನಮ್ಗೆ ಗೊತ್ತಿಲ್ಲದೆ ಇದ್ರೆ ಉಪಯೋಗ ಏನು ಹೇಳಿ? ಏನೂ ಇಲ್ಲ. ಇದನ್ನು ನಿರೂಪಿಸುವಂತಹ ಒಂದು ಕತೆ, ಅದು ಒಂದು ಕಥೆಯಲ್ಲ, ಎರಡು ಕಥೆ. ಒಂದು ಕಥೆ ಅದು ಈ ಗುರುವಿಲ್ಲದಿದ್ದರೆ ಏನು ನಷ್ಟ, ಗುರುವಿದ್ದರೆ ಏನು ಲಾಭ ಅಂತ ನಿರೂಪಣೆ ಮಾಡ್ತಕ್ಕಂಥ ಒಂದು ಕಥೆ. ಆ ಕಥೆ ಹೇಳಿದವನ ಕಥೆ ಇನ್ನೊಂದಿದೆ. ಅದು ಕೂಡ ನಮಗೆ ಈ ಸಂದರ್ಭದಲ್ಲಿ ನಾವು ಯಾವ ವಿಷಯ ಮಾತನಾಡ್ತಾ ಇದ್ದೇವೋ ಆ ಸಂದರ್ಭದಲ್ಲಿ ಪ್ರೇರಣಾದಾಯಿ. ಹಾಗಾಗಿ ಎರಡು ಕಥೆಗಳು. ಕಥೆ ಹೇಳಿದವನ ಕಥೆ, ಅದು ಚಿಕ್ಕದೇ ಇದೆ, ಬಹಳ ದೊಡ್ಡದಿಲ್ಲ. ಮತ್ತು ಕತೆ, ಅದು ಬಹಳ ಚಿಕ್ಕದೇ ಇದೆ, ಆದರೆ ತಿರುವುಗಳು ಬಹಳ ಇದೆ ಆ ಕಥೆಯಲ್ಲಿ. ಅಮೆರಿಕದ ರಸೆಲ್ ಹರ್ಮನ್ ಕಾನ್ವೆಲ್ 19ನೇ ಶತಮಾನದವನು. 1843ರಿಂದ 1925ರವರೆಗೆ ಆತ ಬದುಕಿದ್ದ. ಒಂದು 15 ವರ್ಷ ವಕೀಲಿ ವೃತ್ತಿ ಮಾಡಿದ, ಆಮೇಲೆ ಪಾದ್ರಿಯಾಗಿದ್ದ. ಒಂದ್ಸಾರಿ ಏನಾಯ್ತು, ಬಡ ಹುಡುಗನೊಬ್ಬ, ಬಡ ವಿದ್ಯಾರ್ಥಿಯೊಬ್ಬ ಈ ಕಾನ್ವೆಲ್ ಮುಂದೆ ಬಂದು ನಿಲ್ತಾನೆ. ಆತನಿಗೆ ವಿದ್ಯೆಯ ಅಪೇಕ್ಷೆ, ಎಜುಕೇಶನ್ ಅದು ಬೇಕು ಎನ್ನುವ ತವಕ, ಆದರೆ ಹಣ ಇಲ್ಲ. ಅಂದ್ರೆ ಈ ಕಾನ್ವೆಲ್ ಮುಂದೆ ಬಡತನ ಬಂದು ನಿಂತಿದೆ, ಅದು ವಿದ್ಯೆಯನ್ನು ಬಯಸಿದೆ. ಇಂಥ ಪರಿಸ್ಥಿತಿಯನ್ನು ನಾವು ಕೂಡ ನಮ್ಮ ಸುತ್ತಮುತ್ತ ಕಾಣ್ತೇವೆ ಅಥವಾ ಅನುಭವಿಸಿರ್ತೇವೆ ಜೀವನದಲ್ಲಿ. ವಿದ್ಯೆ ಬೇಕು, ಆದರೆ ವಿದ್ಯೆಗೂ ಆ ವಿದ್ಯಾರ್ಥಿಗೂ ನಡುವೆ ಹಣದ ಗೋಡೆ ಇದೆ. ಆ ದಿನವೇ ಡಾಕ್ಟರ್ ಕಾನ್ವೆಲ್ ಜೀವನದ ಗುರಿಯ ನಿರ್ಧಾರವಾಯ್ತಂತೆ. ಡಾಕ್ಟರ್ ಕಾನ್ವೆಲ್ ಜೀವನದ ಗುರಿಯ ನಿರ್ಧಾರವಾಯಿತು. ಗುರಿ ಏನು? ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆಂದೇ ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು. ಪ್ರತಿಭೆ ಇದೆ, ಹಣವಿಲ್ಲ, ಅಂಥವರಿಗಾಗಿ ಒಂದು ಯೂನಿವರ್ಸಿಟಿ ಕಟ್ಟಬೇಕು ಎನ್ನುವ ಒಂದು ಜೀವನದ ಗುರಿ ತೀರ್ಮಾನ ಆಯಿತು. ಸುಲಭನಾ ವಿಶ್ವವಿದ್ಯಾಲಯ ಕಟ್ಟೋದು? ಅಂದ್ರೆ ದುಡ್ಡೆಷ್ಟು ಬೇಕು? ಕೆಲವು ಮಿಲಿಯನ್ ಡಾಲರ್ಗಳ ಅವಶ್ಯಕತೆ ಇತ್ತು ಅಂತ. ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಅಂದ್ರೆ ಕೆಲವು ಮಿಲಿಯನ್ ಡಾಲರ್ಗಳ ಅಗತ್ಯ ಇತ್ತು. ಈ ಸವಾಲೇನಿದೆ, ಕೆಲವು ಮಿಲಿಯನ್ ಡಾಲರ್ಗಳ ಅವಶ್ಯಕತೆ. ಅದಕ್ಕಾಗಿ ಒಂದು ಕತೆ ಹೊರಗೆ ಬಂತು. ಅವಶ್ಯಕತೆಗಾಗಿ ಕತೆ. ಕಾನ್ವೆಲ್ ತಾನು ಹೋದಲ್ಲಿ ಬಂದಲ್ಲಿ ಈ ಕಥೆಯನ್ನು ಹೇಳಿ ನಿಧಿ ಸಂಗ್ರಹ ಮಾಡ್ತಾರೆ. ಹೋದಲ್ಲಿ ಬಂದಲ್ಲಿ ಅದೇ ಕತೆ, ಒಂದೇ ಕಥೆಯನ್ನ ಹಲವಾರು ಸ್ಥಳಗಳಲ್ಲಿ ಹೇಳಿ ದೊಡ್ಡ ನಿಧಿಯನ್ನೇ ಸಂಗ್ರಹ ಮಾಡ್ತಾರೆ. ಎಷ್ಟು ದೊಡ್ಡ ನಿಧಿ? $6 ಮಿಲಿಯನ್. $6 ಮಿಲಿಯನ್ ಡಾಲರ್ಗಳನ್ನು ಒಂದು ಕತೆ ಹೇಳಿ, ಒಂದೇ ಕಥೆಯನ್ನು 100 ಕಡೆ ಹೇಳಿ ಸಂಗ್ರಹ ಮಾಡ್ತಾರೆ. ಫಿಲಡೆಲ್ಫಿಯಾದಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಟೆಂಪಲ್ ಯೂನಿವರ್ಸಿಟಿ ಪ್ರಾರಂಭ ಆಯಿತು. ಕಾನ್ವೆಲ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದು ಬೃಹದಾಕಾರವಾಗಿ ಬೆಳೆದಿದ್ದು ಇತಿಹಾಸ. ಅದೆಷ್ಟು ಕಾಲೇಜುಗಳು, ಅದೆಷ್ಟು ಒಂದು ವಿದ್ಯಾರ್ಥಿಗಳು, ವಿದ್ಯಾಪ್ರಭಾವ, ಅದು ದೊಡ್ಡದಾಗಿ ಬಹಳ ದೊಡ್ಡ ರೀತಿಯಿಂದ ಬೆಳೆದಿದೆ. ಅದು ಮುಂದಿನ ಮಾತು. ಆದರೆ ಅದು ಪ್ರಾರಂಭ ಆಗಿದ್ದು ಹೀಗೆ ಅಂತ. ಈಗ ವಿಷಯಕ್ಕೆ ಬರೋಣ. ಯಾವ ಕಥೆ? $6 ಮಿಲಿಯನ್ ಡಾಲರ್ಗಳ ಕಥೆ ಯಾವುದು? $1 ಮಿಲಿಯನ್ ಕ್ವಶನ್ ಅಂತ ಹೇಳ್ತಾರಲ್ಲ, ಹಾಗೆ ಮಿಲಿಯನ್ ಡಾಲರ್ ಟೇಲ್, ಸ್ಟೋರಿ ಯಾವುದದು? ಅಂದ್ರೆ ಬಹಳ ಚಿಕ್ಕದಾದ, ಬಹಳ ಸರಳವಾದ, ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇಲ್ಲದಿರ್ತಕ್ಕಂಥ ಒಂದು ಕಥೆ. ಆಫ್ರಿಕಾದಲ್ಲಿ ವಾಸ ಮಾಡ್ತಾ ಇದ್ದ ಒಬ್ಬ ರೈತ. ಅವನ ಕಿವಿಗೆ ಸುದ್ದಿ ಬಂತಂತೆ. ಸುದ್ದಿ ಏನು? ಆಫ್ರಿಕಾದಲ್ಲಿ ವಜ್ರಗಳು ಸಿಗುತ್ತವೆ. ಭೂಮಿಯಲ್ಲಿ ಆಫ್ರಿಕಾದಲ್ಲಿ ವಜ್ರಗಳು ಸಿಗುತ್ತವೆ ಎಂಬ ವಿಷಯ ಅವನ ಕಿವಿಗೆ ಬಂತು. ಉತ್ಸುಕತೆ ಬಂತು. ಯಾಕೆಂದ್ರೆ ಈ ಕೃಷಿ ಮಾಡಿ ಏನ್ ಬರ್ತದೆ? ಅದೇ ಏನಾದ್ರು ಭೂಮಿಯಲ್ಲಿ ವಜ್ರ ಸಿಕ್ಕಿದ್ರೆ 7 ತಲೆಮಾರು ಕೂತು ತಿನ್ಬಹುದು. ಹಾಗಾಗಿ ಈ ಭೂಮಿ ಬೇಡ, ತಾನಿರುವ ಭೂಮಿ ಬೇಡ, ವಜ್ರ ಸಿಗುವ ಭೂಮಿ ಬೇಕು, ವಜ್ರದ ಗಣಿಯಾಗಬಲ್ಲ ಭೂಮಿ ಬೇಕು ಎಂಬ ಒಂದು ಉತ್ಸುಕತೆ ಎಂಬ ಒಂದು ತವಕ. ಹಾಗಾಗಿ ತಾನಿರುವ ಭೂಮಿಯನ್ನು ಮಾರಾಟ ಮಾಡಿ, ತನ್ನ ಜಮೀನನ್ನು ಮಾರಾಟ ಮಾಡಿ ವಜ್ರದ ಗಣಿ ಇರುವ ಕಡೆಗೆ ಹೊರಟ. ಅಲ್ಲೆಲ್ಲರೂ ಜಮೀನು ತಗೊಂಡು ವಜ್ರ ಸಿಗ್ತದೆ ನೋಡಿ, ಅದರಿಂದ ತುಂಬಾ ಹಣ ಗಳಿಕೆ ಮಾಡ್ತಕ್ಕಂಥದ್ದು ಅಂತ ಪ್ರಾರಂಭ ಆಯಿತು ವಜ್ರಾನ್ವೇಷಣೆ.
ಭೂಮಿ ಖರೀದಿ ಮಾಡೋದು, ವಜ್ರಾನ್ವೇಷಣೆ ಮಾಡೋದು, ಅದಿಲ್ಲ ಅಂತ ಗೊತ್ತಾದ ಮೇಲೆ ಮಾರಾಟ ಮಾಡೋದು, ಬೇರೆ ಭೂಮಿ ಖರೀದಿ ಮಾಡೋದು. ಆದರೆ ನೀವು ನಿಮ್ಮ ಭೂಮಿಯನ್ನು ಯಾವ ಕ್ರಯಕ್ಕೆ ಮಾರ್ತೀರಿ ಅದೇ ಕ್ರಯಕ್ಕೆ ಅಷ್ಟು ದೊಡ್ಡ ಭೂಮಿ ಸಿಗಬೇಕು ಅಂತೇನಿಲ್ಲ. ಅದು ಪುನಃ ಮಾರಿ ಪುನಃ ತೆಗೆದುಕೊಳ್ಳುವಾಗ ಹಾಗೆ ಮುಂದುವರೆದಾಗ ಬರುವುದು ಬೆಳತನ ಹೊರತು ಶ್ರೀಮಂತಿಕೆ ಅಲ್ಲ ಅಂತ. ವರ್ಷಗಳು ಉರುಳಿದು ಜಮೀನುಗಳು, ಅನೇಕ ಸ್ಥಳಗಳು ಬದಲಾದವು, ಹಣ ಕರಗಿತು, ಆರೋಗ್ಯ ಕೆಟ್ಟಿತು, ವಜ್ರಗಳನ್ನು ಹುಡುಕಿ 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 ಹಿಡಿಯಿತು ಹುಚ್ಚು. ಸಾಮಾನ್ಯ ಈ ವಜ್ರದಿಂದ ಹೋಗುವವರು ಅಥವಾ ದುಡ್ಡಿನಿಂದ ಹೋಗುವವರು, ನಿಧಿಯಿಂದ ಹೋಗುವವರು ಹೀಗೆ ಆಗೋದು. ಕೊನೆಗೆ ಸಂಪತ್ತೆಲ್ಲ ಸರ್ವನಾಶ, ನಿರಾಶೆಯ ಪರಾಕಾಷ್ಠೆ. ನಿರಾಶೆಯ ಪರಾಕಾಷ್ಠದ ಮನುಷ್ಯ ಏನ್ ಮಾಡ್ತಾನೆ? ಹೊಳೆಗೆ ಹಾರ್ತಾನೆ. ಅದನ್ನೇ ಮಾಡಿದ, ಆತ್ಮಹತ್ಯೆ ಮಾಡಿದ. ಹೊಳೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ. ಈ ಕಡೆಗೆ ಕಥೆ ಮುಂದಿರುತ್ತದೆ, ನೀವು ಗಾಬರಿ ಆಗಬೇಡಿ. ಅವನು ಆತ್ಮಹತ್ಯೆ ಮಾಡ್ಕೊಂಡು ಮುಗಿದೋಯ್ತು ಕಥೆ ಹಾಗೆ ಅನ್ಕೋಬೇಡಿ. ಆ ಭೂಮಿ ಇದೆ ನೋಡಿ. ಯಾವ ಭೂಮಿ? ಈ ರೈತ ಮಾರಾಟ ಮಾಡಿದ ಭೂಮಿ ಇದೆಯಲ್ಲ, ಆ ಭೂಮಿ ತಗೊಂಡವನ ಕಥೆ ಏನಾಯ್ತು, ಆ ಭೂಮಿ ಏನಾಯ್ತು, ಅಲ್ಲಿ ಮುಂದುವರಿಯುತ್ತದೆ ಕಥೆ ಆ ಕಡೆಗೆ ಅಂತ. ವಜ್ರಾನ್ವೇಷಣೆಗಾಗಿ ತನ್ನ ಭೂಮಿಯನ್ನು ಮಾರಿ ಹೋದವನ ಆ ಒಂದು ಹೊಲವನ್ನು, ಭೂಮಿಯನ್ನು ಖರೀದಿ ಮಾಡಿದಂತ ಹೊಸ ಮಾಲೀಕ. ಆ ಹೊಸ ಮಾಲೀಕ ಅವನು ನೆಮ್ಮದಿಯಾಗಿ ಕೆಲವು ಕಾಲ ಕಳೆದ. ಒಮ್ಮೆಯಲ್ಲಿ ಒಂದು ದಿವಸ ತೋಟದಲ್ಲಿ ತಿರುಗಾಡ್ತಾ ಇದ್ದ. ದೊಡ್ಡ ಕಲ್ಲು, ಬಹಳ ಚೆನ್ನಾಗಿತ್ತಂತೆ, ಅಪರೂಪದ ರೂಪದ ಕಲ್ಲು ಅಂತ. ಅದರ ರೂಪ ಅಪರೂಪ ಅಂತ, ಎಲ್ಲ ಕಲ್ಲು ಹಾಗಿರೋದಿಲ್ಲ. ಹಾಗೊಂದು ಆಕರ್ಷಕವಾದ ಕಲ್ಲು, ಒಂದು ಮೊಟ್ಟೆಯಷ್ಟು ದೊಡ್ಡ ಕಲ್ಲು ಕಾಣಿಸ್ತು. ತಂದು ಶೆಲ್ಫಲ್ಲಿ ಇಟ್ಟ, ಡ್ರಾಯಿಂಗ್ ರೂಮಿನ ಶೆಲ್ಫಲ್ಲಿ ಇಟ್ಟ ತಂದು. ಅಲ್ಲಿತ್ತು ಕೆಲವು ಸಮಯ. ಒಂದು ದಿನ ಆತನ ಸ್ನೇಹಿತ ಬರ್ತಾನೆ ಮನೆಗೆ. ಆತ ಇವನ ಸ್ನೇಹಿತ ಮಾತ್ರ ಅಲ್ಲ, ರತ್ನ ಪರೀಕ್ಷಕ ಕೂಡ ಹೌದು, ರತ್ನ ಪರೀಕ್ಷಾ ವಿಚಾರದ ಕೂಡ ಹೌದು. ಆತ ಒಂದಿನ ಮನೆಗೆ ಬಂದಾಗ ಅದು ಇದು ಉಭಯ ಸುಲಭಪರಿ ಲೋಕಾಭಿರಾಮ ಎಲ್ಲ ಆದಮೇಲೆ ಶೆಲ್ಫ್ ಕಡೆ ಗಮನ ಹೋದ್ರೆ ಚಕಿತನಾದ. ಅವನ ಬಾಯಿಂದ ಉದ್ಗಾರ ಬಂತು, ವಜ್ರ. ವಜ್ರ ಸಾಮಾನ್ಯ ವಜ್ರ ಅಲ್ಲ, ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾದ ವಜ್ರ ಇದು, ಅತ್ಯಂತ ಶ್ರೇಷ್ಠವಾದ ವಜ್ರ ಇದು. ಆಗ ತೋಟದ ಮಾಲೀಕ ಹೇಳಿದಂತೆ, ಹೊಸ ಮಾಲೀಕ ಹೇಳಿದಂತೆ, ಹೌದಾ, ನನ್ನ ತೋಟ ತುಂಬಾ ತುಂಬಿದೆ ಇದು ಅಂತ. ಯಾವ ಕಡೆ ಹೋದ್ರೂ ಇದೇ ಇದೆ ಇಲ್ಲಿ ನನ್ನ ತೋಟದಲ್ಲಿ. ಅದೇ ಜಗತ್ ಪ್ರಸಿದ್ಧವಾಗಿರತಕ್ಕಂಥ ಕಿಂಬರ್ಲಿ ವಜ್ರದ ಗಣಿ, ಕಿಂಬರ್ಲಿ ಡೈಮಂಡ್ ಮೈನ್. ಅದು ಹೇಗೆ ಅಸ್ತಿತ್ವಕ್ಕೆ ಬಂತು ಅಂದ್ರೆ ಹೀಗೆ ಅಸ್ತಿತ್ವಕ್ಕೆ ಬಂತು ಅಂತ ನೀವು ಕಲ್ಪನೆ ಮಾಡಿಕೊಳ್ಳಿ. ಆ ಮೊದಲಿನ ಮಾಲೀಕ ಇದ್ನಲ್ಲ, ಅವನು ಹುಡುಕಿ ಹೊರಟಿದ್ದು ವಜ್ರಗಳನ್ನು, ಅದಲ್ಲೇ ಇತ್ತು. ಅವನು ಸುತ್ತ ಇತ್ತು, ಅವನ ಕಾಲು ಕೆಳಗೆ ಇತ್ತು, ಅವನ ಮನೆ ವಜ್ರಗಳ ಮೇಲೆ ಇತ್ತು. ಅವನು ವಜ್ರಗಳ ಮೇಲೆ ಮಲಗ್ತಾ ಇದ್ದ, ವಜ್ರಗಳ ಮೇಲೆ ಊಟ ಮಾಡ್ತಾ ಇದ್ದ, ವಜ್ರಗಳ ಮೇಲೆ ತಿರುಗಾಡ್ತಾ ಇದ್ದ. ಸುತ್ತ ಕೂಡ ವಜ್ರಗಳೇ ಇದ್ದು, ಆದ್ರೆ ಅದು ಗೊತ್ತಾಗಲಿಲ್ಲ ಅಂತ. ಹಾಗಾಗಿ ವಜ್ರಗಳನ್ನು ಹುಡುಕಿಕೊಂಡು ಈ ಭೂಮಿಯನ್ನು ಮಾರಿ ಯಾವ ಬೆಲೆಗೆ, ಯಾವ ಬೆಲೆಗೆ, ಬೆಲೆ ಅಲ್ಲದ ಬೆಲೆ ಈ ವಜ್ರಗಳ ದೃಷ್ಟಿಯಿಂದದ್ದು, ಅಂತಹ ಬೆಲೆಗೆ ಮಾರಿ ಹೋಗಿ ಮಾಡಿದ್ದೇನು ಅಂದ್ರೆ ಹೊಳೆಗೆ ಹಾರಿತ್ತು, ಬದುಕನ್ನು ಅಂತ್ಯಗೊಳಿಸಿಕೊಂಡಿತ್ತು ಅಂತ. ಆದ್ರೆ ಈ ಹೊಸ ಮಾಲೀಕನ ಯೋಗ ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ಆತ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ, ಜಗದ್ವಿಖ್ಯಾತವಾಗಿರ್ತಕ್ಕಂಥ ಕಿಂಬರ್ಲಿ ವಜ್ರದ ಗಣಿಯ ಮಾಲೀಕನಾದ. ಈ ಹಳೆಯ ಮಾಲೀಕ ಹೊಸ ಮಾಲೀಕ ಇಬ್ಬರಲ್ಲಿ ಏನು ವ್ಯತ್ಯಾಸ? ಅವನ್ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿ ಬಂತು? ಇವನು ಯಾಕೆ ವೈಭವದಿಂದ ಮೆರೆಯುವಂತ ಸ್ಥಿತಿ ಬಂತು? ಏನು ವ್ಯತ್ಯಾಸ ಇಬ್ಬರಲ್ಲಿ? ಅದೇ ಸ್ನೇಹಿತ ಇದ್ನಲ್ಲ, ಇದು ಈ ಕಲ್ಲಲ್ಲ ವಜ್ರ ಅಂತ ತೋರಿಸಿರ್ತಕ್ಕಂಥ ಸ್ನೇಹಿತ, ಇಂಥವನು ಅವನಿಗೆ ಸಿಗಲಿಲ್ಲ. ಆ ಮೊದಲಿನ ಮಾಲೀಕನಿಗೆ ಇಂಥವನು ಸಿಕ್ಕಿದ್ರೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ ಪ್ರಮೇಯ ಬರ್ತಿರ್ಲಿಲ್ಲ. ಎರಡನೇ ಮಾಲೀಕನಿಗೆ ಸಿಕ್ಕಿದ, ಹಾಗಾಗಿ ಅವನು ವೈಭವವಾಗಿ ಬದುಕಿದ ಅಂತ. ಅದೇ ಗುರು ಅಂತ. ಅವನೇ ಗುರು, ಅಂಥವನೇ ಗುರು, ಅಂತಹ ಕೆಲಸ ಮಾಡೋವನೇ ಗುರು. ಎಂಥ ಕೆಲಸ? ನಮ್ಮೊಳಗಿನ ವಜ್ರಗಳನ್ನು ನಮಗೆ ತೋರಿಸಿಕೊಡುವವನು, ನಮ್ಮೊಳಗಿನ ನಿಧಿಯನ್ನು
ನಮ್ಮೊಳಗಿನ ಅದ್ಭುತವಾಗಿರ್ತಕ್ಕಂಥ ನಿಧಿಯನ್ನು ನಮಗೇ ತೋರಿಸ್ಕೊಡ್ತಕ್ಕಂಥವನು ಅವನೇ ಗುರು. ಅಂಥವನು ಸಿಗದಿದ್ರೆ ಬದುಕು ಪತನದ ಹಾದಿಯನ್ನು ಹಿಡಿತದೆ, ಬದುಕು ನಾಶದ ಹಾದಿಯನ್ನು ಹಿಡಿತದೆ. ಅಂಥವನು ಸಿಕ್ಕಿದ್ರೆ ಬದುಕು ಉಚ್ಛ್ರಾಯಕ್ಕೆ ಹೋಗ್ತದೆ. ಹಾಗಾಗಿ ಈ ಒಂದು ಕಥೆ ಒಂದು ವಿಶ್ವವಿದ್ಯಾಲಯದ ಹುಟ್ಟಿಗೆ ಕಾರಣ ಆಯಿತು. ಕಥೆಯಲ್ಲಿ ಸತ್ವ ಇದೆ. ಕಥೆ ಗುರುವಿನ ಮಹತಿಯನ್ನು ಸಾರುತ್ತದೆ. ಗುರುವಿಲ್ಲದಿದ್ರೆ ಎಂಥ ಶೂನ್ಯ ಅದು, ಗುರುವಿದ್ರೆ ಎಂಥ ಪೂರ್ಣ ಬದುಕು ಎನ್ನುವುದನ್ನು ಈ ಕಥೆ ಯಾವುದೇ ಒಂದು ಚರ್ಚೆಗೆ ಎಡೆಯಿಲ್ಲದಂತೆ ನಮಗೆ ನಿರೂಪಿಸ್ತದೆ, ಅರ್ಥ ಮಾಡಿಸ್ಕೊಡ್ತದೆ ಯಾರಿಗೆ ಬೇಕಾದರೂ. ಈಗ ನಾವೆಲ್ಲ ವಜ್ರದ ಗಣಿಗಳೇ ಹೌದು. ನಮ್ಮ ಈ ಒಂದು ಶರೀರ, ನಮ್ಮ ಈ ಬದುಕು ಇದೆಯಲ್ಲ, ಇದರೊಳಗೆ ಎಂಥ ಅಮೂಲ್ಯವಾದ ಸಂಪತ್ತಿದೆ ಅಂತ. ಆದರೆ ಅದರ ಅರಿವು ನಮಗೆಲ್ಲದೆ ಇದ್ದಾಗ ನಮ್ಮ ಬೆಳಕಿಗೆ ಅದು ಬರೋದೇ ಇಲ್ಲ. ಹುಡುಕೊಂಡು ಎಲ್ಲೋ ಹೋಗ್ತಾ ಇರ್ತೇವೆ ನಾವು, ಎಲ್ಲೋ ಹೋಗ್ತಾ ಇರ್ತೇವೆ ಹುಡ್ಕೊಂಡು, ಇಲ್ಲೇ ಇದೆ, ಎಲ್ಲೋ ಹೋಗ್ತಾ ಇರ್ತೇವೆ. ಗುರು ಅದನ್ನು ತೋರಿಸ್ಕೊಡ್ತಾನೆ. ಈಗ ಇದು ಆಫ್ರಿಕಾದ ಕತೆ, ಅಮೆರಿಕದವನು ಹೇಳಿದ, ಹಾಗಾದ್ರೆ ನಮ್ಮಲ್ಲೇನಿಲ್ವಾ ಅಂತ ಅನ್ಕೋಬೇಡಿ. ನಮ್ಮಲ್ಲಿ ಬಹಳ ಚಂದವಾಗಿ ಇದನ್ನು ವಿವರಿಸಿದ್ದಾರೆ. ಈ ಕಥೆಯ ತತ್ವವನ್ನು ಒಂದು ಪುಟ್ಟ ಅನುಷ್ಠುಪ್ ಶ್ಲೋಕದಲ್ಲಿ ಅದ್ಭುತವಾಗಿ ವಿವರಿಸುತ್ತಾರೆ. ನೀವೆಲ್ಲ ಗೊತ್ತಿರೋಂಥದ್ದೇ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕ ತತ್ರ ದುರ್ಲಭ. ಹಾಗಂದ್ರೆ ಏನು? ಮಂತ್ರವಲ್ಲದ ಅಕ್ಷರವಿಲ್ಲ, ಪ್ರತಿ ಅಕ್ಷರವೂ ಮಂತ್ರವೇ. ಔಷಧವಲ್ಲದ ಸಸ್ಯವಿಲ್ಲ, ಪ್ರತಿ ಸಸ್ಯವೂ ಒಂದಿಲ್ಲೊಂದು ಕಾಯಿಲೆಗೆ ಔಷಧವೇ. ಹಾಗೆ ಯೋಗ್ಯನಲ್ಲದ ವ್ಯಕ್ತಿ ಇಲ್ಲ, ಯಾವುದೇ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಯಾವುದೇ ವ್ಯಕ್ತಿ ಇಲ್ಲ ಅಂತ. ಎಂಥವನಾದರೂ ಕೂಡ ಅಂಥವನಲ್ಲಿ ಏನೋ ಯೋಗ್ಯತೆ ಇದೆ. ಹಾಗಿದ್ರೆ ಯಾಕೆ ಎಲ್ಲಾ ಗಿಡವೂ ಔಷಧವಾಗಲಿಲ್ಲ, ಎಲ್ಲ ಅಕ್ಷರವೂ ಮಂತ್ರವಾಗಲಿಲ್ಲ, ಎಲ್ಲ ವ್ಯಕ್ತಿಗಳು ಕೂಡ ಯೋಗ್ಯರಾಗಲಿಲ್ಲ ಅಂದ್ರೆ ಯೋಜಕರು ಸಿಗಲಿಲ್ಲ. ಯೋಜಕ ತತ್ರ ದುರ್ಲಭ. ಯೋಜಕ ಅಂದ್ರೆ ಈ ಸಸ್ಯ ಯಾವ ರೋಗಕ್ಕೆ ಬರುತ್ತದೆ ಎಂಬುದನ್ನು ಪತ್ತೆ ಹಚ್ಚಿ ಅದನ್ನು ಆ ರೋಗಕ್ಕೆ ಪ್ರಯೋಗ ಮಾಡಬಲ್ಲವನು. ಅಂಥವನು ಯೋಗವಾದರೆ ಕಳ್ಳಿಯೂ ಕೂಡ ಔಷಧವಲ್ಲದೆ ಇರತಕ್ಕಂಥದ್ದು ಯಾವುದೂ ಇಲ್ಲ. ಹಾಗೆ ಸರಿಯಾದ ಗುರು ದೊರಕಿದ್ರೆ ಎಂಥ ವ್ಯಕ್ತಿ ಆದರೂ ಕೂಡ ಅವನು ಯೋಗ್ಯನಾಗ್ತಾನೆ. ಇದಲ್ಲದಿದ್ರೆ ಅದಕ್ಕೆ, ಅದಲ್ಲದಿದ್ರೆ ಇನ್ನೊಂದಕ್ಕೆ, ಇನ್ನೊಂದಲ್ಲದಿದ್ರೆ ಮತ್ತೊಂದಕ್ಕೆ. ಅವನು ಎಲ್ಲಿಯೂ ಸಲ್ಲೋದಿಲ್ಲ ಅಂತಿಲ್ಲ ಅಂತ, ಎಲ್ಲಿಯೂ ಸಲ್ತಾನೆ. ಹಾಗಾಗಿ ಯಾವುದಾದ್ರೂ ಬಾಲಕ ಬಾಲಕಿ, ಯಾವುದಾದ್ರೂ ವಿದ್ಯಾರ್ಥಿನಿ ಯಾವುದಕ್ಕೂ ಸಲ್ಲದೆ ಹೋಗುವ ಸಂದರ್ಭ ಬಂತು ಅಂದ್ರೆ ಅದು ಗುರುವಿನ ವೈಫಲ್ಯ. ಗುರುವಿಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಜೀವದಲ್ಲಿ ಏನು ಯೋಗ್ಯತೆ ಇದೆ, ಆ ಜೀವದಲ್ಲಿ ಏನು ಅರ್ಹತೆ ಇದೆ, ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು, ಅದನ್ನು ತೀಡಿ ಬೆಳಕಿಗೆ ತರಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದೇ ಕಾರಣ ಹೊರತು ಆ ಜೀವ ಕಾರಣ ಅಲ್ಲ, ಅದಕ್ಕೆ ಆ ವ್ಯಕ್ತಿ ಕಾರಣವಲ್ಲ. ಹಾಗಾಗಿ ಈ ಒಂದು ಶ್ಲೋಕದ ಮೂಲಕವಾಗಿ ಅತಿ ಸುಂದರವಾಗಿ ನಿರೂಪಿಸಿದೆ ನಮ್ಮ ಪರಂಪರೆ ಗುರು ಎಂದರೆ ಏನು ಎಂಬುದನ್ನು, ಮತ್ತು ಗುರುವಿಲ್ಲದಿದ್ರೆ ಏನಾಗ್ತದೆ, ಗುರುವಿದ್ರೆ ಏನಾಗ್ತದೆ ಎಂಬುದನ್ನು. ಹಾಗಾಗಿ ನಾವು ಯಾವುದಕ್ಕಾದ್ರೂ ಬಂದೇ ಬರ್ತೇವೆ. ನಾವು ನಿರುಪಯೋಗಿ ಯಾವುದಕ್ಕೂ ಅಲ್ಲ, ದಂಡಪಿಂಡ ಆಗಲ್ಲ, ಯಾವುದಕ್ಕೂ ಬರಲೇಬೇಕು. ಇಲ್ಲದಿದ್ರೆ ಸೃಷ್ಟಿಕರ್ತನಿಗೆ ಅವಮಾನ. ಸೃಷ್ಟಿ ಒಂದು ವ್ಯರ್ಥ ಅಂತ ಆಗ್ಬಿಡ್ತದಲ್ಲ. ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಈ ಗುರು ಶಬ್ದವನ್ನು ಮತ್ತಷ್ಟು ವಿವರಿಸ್ತಾ ಹೋಗೋದಾದ್ರೆ, ನಾವು ಆಗಲೇ ನಿಮಗೆ ಹೇಳಿದ್ದು ಗು ಉ ರು ಉ ಎಲ್ಲದಕ್ಕೂ ಅರ್ಥ ಇದೆ. ಗೂಕ್ಕೂ ಅರ್ಥ ಇದೆ, ರೂಕ್ಕೂ ಅರ್ಥವಿದೆ. ಆಯ್ತು, ಅದೀಗ ನಾವು ತಿಳ್ಕೊಂಡು ಗು ಕತ್ತಲೆ ರು ಬೆಳಕು ಅಂತ. ಈ ಗುರು ಎನ್ನುವ ಪ್ರತ್ಯಕ್ಷರಕ್ಕೂ ಅರ್ಥ ಇದೆ. ಗಕಾರ ಸಿದ್ಧಿದ ಪ್ರೋಕ್ತ, ರೇಫ ಪಾಪಸ್ಯ ಹಾರಕ, ಉಕಾರು ವಿಷ್ಣು ಅವ್ಯಕ್ತ, ತ್ರಿತಯಾತ್ಮ ಗುರುಃ ಪರಃ. ಗು ಅಂದ್ರೆ ಸಿದ್ಧಿ, ರು ಅಂದ್ರೆ ಪಾಪನಾಶ. ಗಕಾರವು ಸಿದ್ಧಿಯನ್ನು ಕೊಡ್ತದೆ. ರೇಫ ಅಂದ್ರೆ ರು ಅನ್ನೋದನ್ನು ರೇಫ ಅಂತ ಕರೀತಾರೆ, ರಕಾರ ಅಂತ ಹೇಳೋದಿಲ್ಲ, ರೇಫ ಅಂತ ಕರೀತಾರೆ. ರು ಎನ್ನುವುದು ಪಾಪನಾಶನ, ಅಗ್ನಿಬೀಜ ಅಲ್ವಾ, ಅದು ಪಾಪ ಪರಿಹಾರ ಮಾಡ್ತದೆ, ಪಾಪವನ್ನು ಸುಡುತ್ತದೆ. ಇನ್ನು ಉ ಇದೆಯಲ್ಲ, ಗು ಉ ಅಂದ್ರೆ ಏನು? ಅದು ವಿಷ್ಣು. ಒಟ್ಟಾರೆ ಏನಾಯ್ತು? ಪಾಪ ಪರಿಹಾರಕವಾದ
ಸಿದ್ಧಿದಾಯಕವಾದ ವಿಷ್ಣು ಸ್ವರೂಪ. ಗುರು ಅನ್ನೋ ಶಬ್ದಕ್ಕೆ ಅರ್ಥ ಪಾಪ ಪರಿಹಾರಕವಾದ, ಸಿದ್ಧಿಪ್ರದಾಯಕವಾದ ವಿಷ್ಣು ಸ್ವರೂಪ. ತ್ರಿತಯಾತ್ಮ ಗುರು, ಮುಬ್ಬಗೆಯ ರೂಪವುಳ್ಳವನು ಗುರು. ಅಂದ್ರೇನು? ಸ್ವಲ್ಪ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ, ಗಕಾರ ಸಫಲತೆಯನ್ನು ಕೊಡ್ತದೆ. ಜೀವನದಲ್ಲಿ ಸಫಲತೆ ಬೇಕು ತಾನೆ, ಸಕ್ಸಸ್. ಗಕಾರ ಕೊಡ್ತದೆ ಅದನ್ನು. ಮತ್ತೆ ರೇಫ ಅದು ದೋಷಗಳನ್ನು ನಾಶ ಮಾಡ್ತದೆ. ನಮ್ಮಲ್ಲಿ ನೆಗೆಟಿವ್ಸ್ ಏನಿದೆ, ನಮ್ಮಲ್ಲಿ ಸಲ್ಲದ್ದೇನಿದೆ, ಬೇಡದ್ದೇನಿದೆ, ಅದನ್ನು ಇಲ್ಲವಾಗಿ ಮಾಡ್ತದೆ ರಾ ಎನ್ನುವಂಥದ್ದು. ಗುರುವಾದವನು ನಮ್ಮ ದೋಷಗಳನ್ನು ನಾಶ ಮಾಡ್ತಾನೆ, ನಮಗೆ ಸಫಲತೆಯನ್ನು ತಂದು ಕೊಡ್ತಾನೆ. ಮತ್ತೆ ಗುರು ವಿಷ್ಣುವಾಗಿ ಇರುವ ಒಳಿತನ್ನು ಉಳಿಸ್ತಾನೆ. ನಮ್ಮಲ್ಲಿ ಏನು ವರ್ಚ್ಯೂಸ್, ನಮ್ಮಲ್ಲೇನು ಗುಣಗಳಿರ್ತವೆ ಗುರುತಿಸಿ ಅದನ್ನು ಉಳಿಸ್ತಾನೆ, ಬೆಳೆಸ್ತಾನೆ. ಹಾಗೆ ನೋಡಿದ್ರೆ ಈ 3 ಅಕ್ಷರ ಇದೆಯಲ್ಲ, ಗು ಇದೆ, ಉ ಇದೆ, ರು ಇದೆ, ಈ 3 ಅಕ್ಷರ ಇದೆಯಲ್ಲ, ಇದೇ ಬ್ರಹ್ಮ ವಿಷ್ಣು ಮಹೇಶ ಸ್ವರೂಪ. ಸಫಲತೆಯ ಸೃಷ್ಟಿ ಗಕಾರ, ಪಾಲನೆ ಅದು ಉಳ್ಕೊಳ್ತಕ್ಕಂಥದ್ದು, ಒಳ್ಳೆ ಗುಣಗಳೆಲ್ಲ ಉಕಾರ ವಿಷ್ಣು ಅದು. ಮತ್ತೆ ರೇಫ ಅದು ದೋಷಗಳ ನಾಶ, ಅದು ಮಹೇಶ್ವರ. ಮತ್ತ್ಯಾಕೆ ಹೇಳಿದ್ದು ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರು ದೇವೋ ಮಹೇಶ್ವರ? ಇದೇ ಕಾರಣಕ್ಕೆ ಹೇಳಿರ್ತಕ್ಕಂಥದ್ದು. ಇದು ಸಂತರಿಗೆ ಯಾರೋ ಅಂಥವರಿಗೆ ಮಾತ್ರ ಸಲ್ಲುವಂಥದ್ದು ಅಂತ ಅನ್ಕೊಳ್ಳೋದು ಬೇಡ. ಯಾವುದೇ ಶಿಕ್ಷಕ ತನ್ನ ಶಿಷ್ಯನಿಗೆ ಸಫಲತೆಯ ದಾರಿಯನ್ನು ತೋರಿಸ್ಕೊಡ್ತಾನೆ, ತನ್ನ ಶಿಷ್ಯನ ದೋಷಗಳನ್ನು ನಾಶ ಮಾಡ್ತಾನೆ, ತನ್ನ ಶಿಷ್ಯನ ವ್ಯಕ್ತಿತ್ವದಲ್ಲಿ ಇರತಕ್ಕಂಥ ಒಳಿತುಗಳನ್ನು ಗುರುತಿಸಿ ಅದನ್ನು ಉಳಿಸ್ತಾನೆ. ಎಷ್ಟೋ ಸತಿ ಒಳ್ಳೆಯದನ್ನು ಕೂಡ ಕಳ್ಕೊಂಡ್ಬಿಡ್ತೇವೆ ನಾವು, ತಿಳುವಳಿಕೆ ಇಲ್ಲದೆ, ಅದು ಒಳ್ಳೆಯದನ್ನು ಗೊತ್ತಿಲ್ಲದೆ. ಹಾಗಾಗಿ ಈ 3 ಮಾಡೋದ್ರಿಂದ ಯಾವ ಶಿಕ್ಷಕನು ಅವನು ಹೀಗಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪನೇ, ಅವನು ತ್ರಿಮೂರ್ತಿ ಸ್ವರೂಪನೇ. ಹೌದು, ದತ್ತಾತ್ರೇಯ ಮಾತ್ರ ಅಲ್ಲ, ಸಾಮಾನ್ಯ ಶಿಕ್ಷಕ ಕೂಡ ತ್ರಿಮೂರ್ತಿ ಸ್ವರೂಪನಾಗಿರ್ತಾನೆ ಎಂಬಲ್ಲಿಗೆ ನಾವು ಇಂದಿನ ಪ್ರವಚನಕ್ಕೆ ವಿರಾಮವನ್ನು ನೀಡೋಣ. ಇನ್ನೂ ಸಾಕಷ್ಟು ಗುರುವಿನ ಒಳಗನ್ನು ಅರಿಯುವಂಥದ್ದಿದೆ, ಅದೇನೋ ಅರಿತು ಮುಗಿಯುವಂಥದ್ದಲ್ಲ. ಹಾಗಾಗಿ ಎಲ್ಲವನ್ನೂ ನಾವು ಅರಿಯುವಂತೆ ಮಾಡ್ತಕ್ಕಂಥ ಗುರುವನ್ನು ಅರಿಯೋಣ. ಆ ಅರಿಯುವ ಹಾದಿಯಲ್ಲಿ ಇನ್ನೊಂದು ಹೆಜ್ಜೆಯನ್ನು ಮುಂದಿನ ಗುರುವಾರ ಇರಿಸೋಣ. ಹರೇ ರಾಮ.